ನಾಯಿಗಳ ಸಂತಾನಹರಣ ಚಿಕಿತ್ಸೆಗೆ ಸಾರ್ವಜನಿಕರ ಸಹಕಾರ ಅಗತ್ಯ. ಮುಖ್ಯಾಧಿಕಾರಿ ನಾಗೇಶ್. ರಾಜ್ಯಾದ್ಯಂತ ಬೀದಿ ನಾಯಿಗಳ ಹಾವಳಿಯಿಂದ ಮಕ್ಕಳು, ವೃದ್ಧರು, ಸಾರ್ವಜನಿಕರು ಸಾಕಷ್ಟು ತೊಂದರೆ ಅನುಭವಿಸುತ್ತಿರುವುದರಿಂದ ಬೀದಿ ನಾಯಿಗಳ ನಿಯಂತ್ರಣಕ್ಕೆ 2025ರ ಸುಪ್ರೀಂ ಕೋರ್ಟ್ ಆದೇಶದಂತೆ ಬೀದಿ ನಾಯಿ ಸಂತಾನ ಚಿಕಿತ್ಸೆ ನೀಡಲು ಸೂಚಿಸಿದ್ದರಿಂದ ಪಟ್ಟಣದಲ್ಲಿ ಈ ಕುರಿತು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಶ್ ಹೇಳಿದರು. ಕೂಕನೂರು ಪಟ್ಟಣದಲ್ಲಿ ಒಟ್ಟು ಸರಿಸುಮಾರು 300 ನಾಯಿಗಳಿದ್ದು, ಈ ಎಲ್ಲಾ ನಾಯಿಗಳನ್ನ ಸೆರೆ ಹಿಡಿದು ಶ್ವಾನಗಳ ಆರೈಕೆ ಕೇಂದ್ರಕ್ಕೆ ತಂದು ಸಂತಾನಹರಣ ಚಿಕಿತ್ಸೆ ಮಾಡಿ 3 ದಿನಗಳ ಬಳಿಕ ಅವುಗಳನ್ನ ಬಿಡಲಾಗುತ್ತದೆ ಎಂದು ತಿಳಿಸಿದರು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಣಿಗಳ ಚಿಕಿತ್ಸಾ ವೈದ್ಯಾಧಿಕಾರಿಗಳಿಗೆ ಟೆಂಡರ್ ಕರೆಯಲಾಗಿದ್ದು, ಯಲಬುರ್ಗಾ ಪಟ್ಟಣದಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ವೈದ್ಯರ ತಂಡ ಮುಂದಿನ ದಿನಗಳಲ್ಲಿ ಕೂಕನೂರು ಪಟ್ಟಣದಲ್ಲಿ ಕಾರ್ಯನಿರ್ವಹಿಸಲಿದೆ. ಅದಕ್ಕಾಗಿ ಶ್ವಾನಗಳ ಆರೈಕೆ ಕೇಂದ್ರವು ಸಿದ್ಧವಾಗುತ್ತಿದೆ ಎಂದರು. ನಾಯಿಗಳ ಹಾವಳಿಯಿಂದ ಮಕ್ಕಳಿಗೆ, ಸಾರ್ವಜನಿಕರಿಗೆ ಸಾಕಷ್ಟು ಅವಘಡ ಸಂಭವಿಸಿದ್ದು ಮಾಧ್ಯಮಗಳಲ್ಲಿ ಪ್ರಸಾರವಾಗಿದ್ದರಿಂದ ಸರ್ವೋಚ್ಚ ನ್ಯಾಯಾಲಯವು ಸಂತಾನಹರಣ ಚಿಕಿತ್ಸೆ ಕೈಗೊಳ್ಳುವಂತೆ ಆದೇಶಿಸಿದೆ. ಈ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿನ ಎಲ್ಲಾ ನಾಯಿಗಳನ್ನ ಹಿಡಿದು ಕಾಯಿಲೆ ಇರುವ ನಾಯಿಗಳಿಗೆ ಚಿಕಿತ್ಸೆ ನೀಡಲಾಗುತ್ತೆ. ಇನ್ನುಳಿದಂತೆ ಸಣ್ಣ ಗಂಡು ಮರಿಯಾಗಲಿ ಹೆಣ್ಣು ಮರಿಗಳಾಗಲಿ 3 ತಿಂಗಳ ಒಳಗಿರುವ ಮರಿಗಳಿಗೆ ಔಷಧ ಮೂಲಕ ಚಿಕಿತ್ಸೆ ನೀಡುತ್ತೇವೆ ಮತ್ತು ಗರ್ಭ ಧರಿಸಿದಂತಹ ನಾಯಿಗಳನ್ನ ಬಿಟ್ಟು ಉಳಿದ ಎಲ್ಲಾ ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ನೀಡಲಾಗುತ್ತದೆ ಎಂದು ತಿಳಿಸಿದರು. ಪಟ್ಟಣದಲ್ಲಿ ಬೀದಿ ನಾಯಿಗಳನ್ನ ಹಿಡಿಯಲು ಬಂದಾಗ ಸಾರ್ವಜನಿಕರು ಸಹಕರಿಸಬೇಕು. ಬೀದಿ ನಾಯಿಗಳಿಂದ ನಮಗೆ ಅನುಕೂಲವಿದೆ ಎಂದು ಯಾರೂ ಕೂಡ ಜಗಳಕ್ಕಿಳಿಯಬಾರದು. ಯಾವುದೇ ಕಾರಣಕ್ಕೂ ನಾಯಿಗಳಿಗೆ ತೊಂದರೆ ಕೊಡೋದಿಲ್ಲ. ಅವುಗಳಿಗೆ ಸಂತಾನಹರಣ ಚಿಕಿತ್ಸೆ ನೀಡಿ ಪುನಃ ಯಾವ ವಾರ್ಡ್ಗಳಲ್ಲಿ ಸೆರೆ ಹಿಡಿದಿರ್ತಾರೋ ಅದೇ ವಾರ್ಡ್ಗೆ ತಂದು ನಾಯಿಗಳನ್ನ ಬಿಡಲಾಗುತ್ತದೆ ಎಂದರು. ಸರ್ವೋಚ್ಚ ನ್ಯಾಯಾಲಯದ ಆದೇಶವಿರೋದ್ರಿಂದ ನಮ್ಮ ಇಲಾಖೆಯವರೊಂದಿಗೆ ಕೂಕನೂರು ಪಟ್ಟಣದ ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ಪ್ರಕಟಣೆಯ ಮೂಲಕ ಮನವಿ ಮಾಡಿದರು. ವರದಿ ಲೋಕೇಶ್ ಬೆಣಕಲ್, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕೂಕನೂರು. ಆಮೇಲೆ ಆಪರೇಷನ್ ಆದ ತಕ್ಷಣ ಒಂದೊಂದು ನಾಯಿಗೆ ಒಂದೊಂದು ಬೌನ್ಸ್ ಇದೆ ಯೂಸ್ ಮಾಡ್ಕೊತಾರೆ. ಸರ್ಕಾರದ ಒಂದು ಸರ್ಕಾರ ಸುತ್ತೋಲೆ ಇದೆ. ಆ ಸುತ್ತ 3/4 ಪ್ರಕಾರ ನಾವು ಮಾಡ್ತೀವಿ. ಟೋಟಲ್ 36 ನಾಯಿಗಳನ್ನು ಒಂದು ಸಲ ಹಿಡಿದು ಮತ್ತೆ ಅದಕ್ಕೆ 3 ದಿವಸ ರೆಸ್ಟ್ ಕೊಡ್ತೀವಿ. ನಾಯಿಗಳಿಗೆಲ್ಲ ಉಪಚಾರ ಮಾಡಿ ಆಪರೇಷನ್ ಆದ 3 ದಿವಸ ರೆಸ್ಟ್ ಕೊಟ್ಟು ಮತ್ತು ಅವ್ರು ನಾಯಿ ಬಿಟ್ಟಾದ್ಬಿಟ್ಟು ಮತ್ತೆ 36 ನಾಯಿಗಳು ಹಿಡಿತೀವಿ. ಇದ್ರಂಗೆ ಅಂದರೆ ಪ್ರತಿ ವಾರ್ಡ್ ವೈಸ್ ನಾವು ಇಟ್ಕೊಂಡ್ಬಂದು ಆಪರೇಷನ್ ಎಲ್ಲವೂ ಮಾಡ್ತೀವಿ. ಏನು ನಮ್ಮ ಟೌನಲ್ಲಿ 300 ನಾಯಿಗಳು ಹಿಡಿಯುವಂಥ ವ್ಯವಸ್ಥೆ ಮಾಡ್ತಾರೆ. ಆಮೇಲೆ ಸರ್ಕಾರಿ ಇಲಾಖೆ ಒಳಗೆ ಒಟ್ಟು 6 ಅದಾವೆ ನಮ್ಮ ಟೌನಲ್ಲಿ. ಅಂದರೆ ಪರ್ಮನೆಂಟ್ ಇರ್ತಕ್ಕಂಥ ನಾಯಿಗಳು ಈಗ ಏನಾದ್ರು ಬಂದು ವಾಸ ಮಾಡಿಬಿಡ್ತಾ ಹೋಗಿ ಹೊರಗೆ ಅದಕ್ಕೆ ಹೇಳಿದ್ರೆ ಅದು ಕಂಪ್ಲೀಟ್ ನಾವು ಆರೈಕೆ ಮಾಡ್ತೀವಿ. ನಮ್ಮಲ್ಲಿಂದ 6 ಅದಾವೆ. ಎಲ್ಲಿ ಅಂದರೆ ನವೋದಯ ಸ್ಕೂಲಲ್ಲಿ ಇರ್ತದೆ. ನಿನ್ನೆ ಆಪರೇಷನ್ ಮಾಡಿದ್ವಿ. ನಿನ್ನ 4 ಆಪರೇಷನ್ ಆಗಿದ್ದಾವೆ. ಟೌನಲ್ಲಿ ಎಡಬಲು ತೊಗೊಂಡೋಗಿ ಆಪರೇಷನ್ ಮಾಡಿದ್ವಿ. ಈ ನಂತರ ಹೇಳಿದ್ರೆ ಇಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾರೆ. ನಾಳೆ ಬಿಟ್ಟು ನಾಳೆ ನಾವು ನಾಯಿಗಳು ಪ್ರಾರಂಭ ಮಾಡ್ತಾ ಇದ್ದೀವಿ. ಸುತ್ತೋಲೆ ಅನ್ವಯ ಮತ್ತು ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ WP ಸಿವಿಲ್ ನಂಬರ್ 5/2025 ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಈಗಾಗಲೇ ಪ್ರಾಣಿ ಸಂತಾನ ಚಿಕಿತ್ಸೆಯನ್ನು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿ ಆದೇಶದ ಅನ್ವಯ ಈಗಾಗಲೇ ನಾವು ಕ್ರಮ ಕೈಗೊಂಡಿದ್ದೇವೆ. ಮತ್ತು ಕೂಕನೂರಿಗೆ ಸಂಬಂಧಪಟ್ಟಂತೆ ಬೀದಿ ನಾಯಿಗಳನ್ನು ಕ್ಯಾಚ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಸಂತಾನ ಚಿಕಿತ್ಸೆಯನ್ನು ಮಾಡಿ ಮತ್ತು ಯಥಾಸ್ಥಿತಿಗಳನ್ನು ಅಲ್ಲಿ ಬಿಡುವಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು. ಇಲಾಖೆಯಿಂದ ನಾವು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಈಗಾಗಲೇ ನಮ್ಮಲ್ಲಿ 300 ನಾಯಿಗಳು ಇವತ್ತು ನಾವು ಐಡೆಂಟಿಫೈ ಮಾಡಬೇಕು ಟೌನಲ್ಲಿ. ನಮ್ಮ 300 ನಾಯಿಗಳನ್ನು ನಾವು ಏನಂದರೆ ಈಗಾಗಲೇ ಎಲ್ಲ ನಾಯಿಗಳನ್ನು ನಾಳೆ ಅಥವಾ ನಾಡಿದ್ದು 2 ದಿವಸದೊಳಗೆ ನಾವೇನಂದರೆ ಈಗಾಗಲೇ ನಮ್ಮಲ್ಲಿ AB ಸೆಂಟರ್ ಅಂತ ಮಾಡಿದ್ವಿ. ಆಮೇಲೆ ಬರ್ತ್ ಸೆಂಟರ್ ಅಂತ ನಾವು ಮಾಡಿದ್ವಿ. ಅದರಲ್ಲಿ ನಾವು ಚಿಕಿತ್ಸೆಯನ್ನು ನಾವು ಮಾಡ್ತೇವೆ. ಇದನ್ನು ಈಗಾಗಲೇ ಟೆಂಡರ್ ಮುಖಾಂತರ ನಾವು ಬೇರೆ ಬೆಂಗಳೂರಲ್ಲಿ ಕೊಟ್ಟಿದ್ದೇವೆ. ಎನಿಮಲ್ ರೈಟ್ಸ್ ಫಂಡ್ಸ್ ಅವ್ರಿಗೆ ಕೊಟ್ಟಿದ್ದೇವೆ. ಅವರು ಬರ್ತಾ ಇದ್ದಾರೆ. ಈಗಾಗಲೇ ಯಲಬುರ್ಗದಲ್ಲಿ ಈಗ ಮಾಡ್ತಾ ಇದ್ದಾರೆ. ಅವರೇ ಟೆಂಡರ್ ಆಗಿದೆ. ಅದನ್ನು ಸಹಿತ ಇದೇ ಯಲಬುರ್ಗದಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ಏನಂದರೆ ಸಂತಾನ ಚಿಕಿತ್ಸೆ ನಾವು ಕಂಟ್ರೋಲ್ ಮಾಡಬೇಕಾಗ್ತದೆ. ಯಾಕಂದರೆ ಸಾಕಷ್ಟು ನಾಯಿಗಳು ಸಂತಾನ ಚಿಕಿತ್ಸೆ ಇರುತ್ತೆ. ಸಾಕಷ್ಟು ಮರಿಗಳು ಆಗ್ತಾ ಇರೋದ್ರಿಂದ ಸಾಕಷ್ಟು ಜನ ಮಕ್ಕಳಿಗೆ ಮತ್ತು ಜನರಿಗೆ ಕಚ್ಚೋದ್ರಿಂದ ಸಾಕಷ್ಟು ಸಮಸ್ಯೆಗಳಾಗ್ತಾ ಇರೋದು ನಾವೆಲ್ಲ ಮಾಧ್ಯಮ ತಂದು ನೋಡಿದ್ದೀವಿ. ಇದನ್ನು ಕಂಟ್ರೋಲ್ ಮಾಡೋಕ್ಕಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಮೇಲೆ ನಾವೆಲ್ಲ ವ್ಯವಸ್ಥಾಬದ್ಧವಾಗಿ ನಾಯಿಗಳನ್ನು ಹಿಡಿದು ಅದಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆ ನೀಡಿ
ಏನು ಕಾಯಿಲೆಗಳಿದ್ದರೆ ಅದಕ್ಕೆ ಸಂಬಂಧಪಟ್ಟ ಚಿಕಿತ್ಸೆ ನೀಡಿದ್ವಿ. ಮತ್ತು ಅದಕ್ಕೆ ಏನಾದರೂ ಸಣ್ಣದ ಗಂಡಾಗಲಿ ಹೆಣ್ಣಾಗಲಿ ಅದಕ್ಕೆ ಚಿಕಿತ್ಸೆ ಮಾಡ್ತೀವಿ. 3 ತಿಂಗಳ ಒಳಗಿರ್ತಕ್ಕಂಥ ನಾಯಿಗಳಿಗೆ ಯಾವುದೇ ರೀತಿಯಲ್ಲಿ ನಾವು ಏನು ಮೆಡಿಸಿನ್ ವ್ಯಾಕ್ಸಿನ್ಸ್ ಅಷ್ಟು ಒಳಗೆ ಆಗ್ತದೆ ಮೇಲೆ ಇದ್ದರೆ ಅದಕ್ಕಿಂತ ಯಾಕೆ ಬರೋಂಗಿಲ್ಲ. ಗರ್ಭಿಣಿ ಇರ್ತಕ್ಕಂಥ ನಾಯಿಗಳಿಗೆ ನಾವು ಅದೇ ಮಾಡ್ಲಿಕ್ಕೆ ಬರೋಂಗಿಲ್ಲ. ವ್ಯಾಕ್ಸಿನ್ ಅಥವಾ ಇದು ಹಾಕ್ಸ್ಲಿಕ್ಕೆ ಬರೋಲ್ಲ, ಅವರು ಸಂತಾನ ಚಿಕಿತ್ಸೆ ಮಾಡ್ಲಿಕ್ಕೆ ಬರೋಲ್ಲ. ಇವೆರಡು ಬಿಟ್ಟು ಮರಿಗಳು ಮತ್ತು ಗರ್ಭಿಣಿ ನಾಯಿಗಳನ್ನು ಬಿಟ್ಟು ಉಳಿದ ಎಲ್ಲ ನಾಯಿಗಳಿಗೆ ನಾವು ಸಂತಾನ ಚಿಕಿತ್ಸೆ ಮಾಡ್ತೇವೆ. ಅದ್ರ ಜೊತೆಗೆ ಏನಂದರೆ ನಮ್ಮ ಟೌನ್ ಒಳಗೆ ನಾವು ಏನೋ ಇಡ್ಲಿಕ್ಕೆ ಬಂದಾಗ ಸಾರ್ವಜನಿಕರು ಏನಾದರೂ ನಮ್ಗೆ ಸಾಕಾಗಿ ಇರಬೇಕಾಗ್ತದೆ. ಯಾಕೆಂದರೆ ನಾಯಿಗಳನ್ನು ನಮ್ಮ ನಾಯಿ ಅಂತಂದು ಹಿಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಸುಮ್ಮನೆ ತೊಗೊಂಡು ಹೋಗ್ತೀರಿ ಅದಾಗ ಈಗ ಬೇರೆ ಮಾಡ್ತಿರ್ತಾರೆ, ನಮಗೆ ಬಿಡೋಂಗಿಲ್ಲ. ಬೀದಿ ನಾಯಿ ಇರೋದ್ರಿಂದ ನಮ್ಗೆ ಅನುಕೂಲ ಆಗಿದೆ ಅಂತಂದು ಜನರು ತಪ್ಪು ಮಾಹಿತಿಗಳಿದೆ. ಅದಕ್ಕೆ ಏನಂದರೆ ಕಂಪಲ್ಸರಿ ಆಗಿದ್ದು ಸಾರ್ವಜನಿಕರು ನಮ್ಮ ಇಲಾಖೆಗೆ ಸಹಕಾರ ಕೊಡಬೇಕು. ಯಾಕಂದ್ರೆ ಸರ್ವೋಚ್ಚ ನ್ಯಾಯಾಲಯದ ಆದೇಶಕ್ಕೆ ನಾವು ಪಾಲಿಸಬೇಕಾಗಿರೋದ್ರಿಂದ ಎಲ್ಲರೂ ಆ ನಾಯಿ ಹಿಡಿಯುವಂಥ ಸಂದರ್ಭದಲ್ಲಿ ನಮ್ಮ ಸಹಕಾರ ಕೊಟ್ಟಂದರೆ ಸಂತಾನ ಚಿಕಿತ್ಸೆ ಮಾಡಿ ಮತ್ತೆ ಯಥಾಸ್ಥಿತಿಯನ್ನು ನಾವು ಅಲ್ಲೇ ಬಿಡ್ತಾ ಇದ್ವಿ. ಹೀಗಾಗಿ ತಾವು ಸಾರ್ವಜನಿಕರ ಮುಖಾಂತರ ನಾನು ವಿನಂತಿ ಇಷ್ಟೇ, ನಮ್ಮ ಇಲಾಖೆಗೆ ಸಂಪೂರ್ಣ ಸಹಕಾರ ಕೊಡಬೇಕು ಅಂತಂದು ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಇದು ನ್ಯಾಯಬದ್ಧ ಮತ್ತು ನ್ಯಾಯ ಸಂಬಂಧವಾಗಿರ್ತಕ್ಕಂಥ ಕಾನೂನುಬದ್ಧವಾಗಿ ನಾವು ಕೆಲಸ ನಿರ್ವಹಿಸಬೇಕಾಗಿರೋದ್ರಿಂದ ತಾವೆಲ್ಲರೂ ಪಬ್ಲಿಕ್ ಸಹಕಾರ ಕೊಡಬೇಕಂತ ನಾನು ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ.